ಫಸ್ಟ್ ಟೈಮ್ ಲೈಫಲ್ಲೇ TC ನ ನೋಡಿದ್ದು, ಬರೀ ಮೂವೀಸ್ ಅಲ್ಲಿ ನೋಡಿದ್ದೆ. ನಿನ್ನೆ ನೋಡ್ತಾ ಇದೀನಿ, ಹೇಳಪ್ಪ. ವರ್ಷಗಳಾದ್ಮೇಲೆ ಅಂದಿ ನೋಡ್ದೆ ಕಣ್ರಿ. ದಿ ಬೆಸ್ಟ್ ಪೈನಾಪಲ್ ನಾನು ತಿಂದಿರೋದ್ರಲ್ಲಿ. ಪಿಕ್ನಿಕ್ ಡೇ ಲೈಟ್ ಅಲ್ಲಿ ಯೂಶಲಿ ಮಲ್ಗಲ್ಲ ನಾನು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ವಿವೇಕ್ ಯಾವುದೋ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾನೆ ಅನ್ಕೊಂಡ್ರ? ಎಸ್, ನಾನು ನಿಮ್ಮನ್ನೆಲ್ಲ ನನ್ನ ಜೊತೆ ಶಬರಿಮಲೈ ಯಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಫಸ್ಟ್ ಟೈಮ್ ಶಬರಿಮಲೈ ಯಾತ್ರಾ ಎಕ್ಸ್ಪೀರಿಯನ್ಸ್ ನನ್ನ ಬರ್ಡೇ ದಿನಾನೇ ಶುರು ಆಯಿತು. ಸೊ ದೇವಸ್ಥಾನಕ್ಕೆ ಹೋಗಿ ಇರ್ಮುಡಿ ಕಟ್ಟಿ ನನ್ನ ಕಾಯನ್ನು ಸತೀಶ್ ಸ್ವಾಮಿಯವರು ಹೊತ್ತಿದ್ರು. ಸೊ ನಾವು ಏನು ಅನ್ಕೊಂತೀವೋ ಮನಸ್ಸಲ್ಲಿ ಅದನ್ನು ಬೇಡಿ ತುಪ್ಪನ ಕಾಯಿ ಒಳಗೆ ಹಾಕ್ಬೇಕು. ಆ ಕಾಯಿನ ಸ್ವಾಮಿಗಳು ಬೆಟ್ಟ ಪೂರ್ತಿ ಎತ್ಕೊಂಡೋಗಿ ದೇವಸ್ಥಾನ ತನಕನೂ ಅದನ್ನ ಇಟ್ಕೋಬೇಕಾಗತ್ತೆ. ಎಲ್ಲ ರಿಚುವಲ್ಸ್ ನನಗೆ ಹೊಸದು, ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಆ್ಯಂಡ್ ನಾನು ಮಾಲೆ ಹಾಕಿಲ್ಲ, ಇದು ಹಾಗೆ ಹೋಗ್ತಾ ಇದ್ದೀನಿ. ಇರ್ಮುಡಿ ಮುಗಿಸಿ ನಾವು ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ್ವಿ. ಹೊರಡಕ್ಕೂ ಮುಂಚೆ ಮನೆಯವರಿಗೆಲ್ಲ ಒಂದು ಬಾಯ್ ಹೇಳಿ. ಸೊ ಫೈನಲಿ ವಿ ರೀಚ್ ರೈಲ್ವೆ ಸ್ಟೇಷನ್. ದಿಸ್ ಇಸ್ಂಟ್ ಶಬರಿಮಲೈ ಯಾತ್ರಾ, ಪಿಕ್ನಿಕ್. ನಾವು ತಗೊಂಡಿದ್ದಷ್ಟು ಸ್ನ್ಯಾಕ್ಸ್ಗಳನ್ನ ನೋಡಿದ್ರೆ ಯಾರು ನಂಬಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ. ಊಟಕ್ಕೆ ದೇವಸ್ಥಾನದವ್ರು ಕೊಟ್ಟು ಚಿತ್ರಾನ್ನನೇ ತಿನ್ಕೊಂಡ್ವಿ. ಟ್ರೈನ್ ಕೂಡ ಹೊರಡ್ತು. ಸೊ ಸ್ವಲ್ಪ ಹರಟೆ ಹೊಡೆದು, ನನಗೆ ಫಸ್ಟ್ ಟೈಮ್ ಇದು, ನಾನು ತುಂಬ ಕಮ್ಮಿ ಓಡಾಡಿರೋದು ಟ್ರೈನಲ್ಲಿ. ಸೊ ನಾನು ಫಸ್ಟ್ ಟೈಮ್ ಲೈಫಲ್ಲೇ TC ನ ನೋಡಿದ್ದು, ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ ಇದನ್ನು. ಸೊ ಬರೀ ಮೂವೀಸಲ್ಲಿ ನೋಡಿದ್ದೆ. ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಸತೀಶ್ ಇಲ್ಲಿ ಫುಲ್ ಜೋಶಲ್ಲಿ, ನಾನು ಕೆಳಗೆ ಮಲ್ತೀನಿ ಅಂತ ಜೋಶಲ್ಲಿ ಮಲ್ಕೊಂಡು ರಾತ್ರಿ ಕಾಕ್ರೋಚ್ ಟಾರ್ಚರ್ ತಡೆಯೋಕ್ಕಾಗದೆ ವಾಪಸ್ ಮೇಲ್ ಬಂದು ನನ್ನ ಜೊತೆಗೆ ಮಲ್ಕೊಂಡಿದ್ದ. ಟ್ರಾವೆಲಲ್ಲಿ ಅಷ್ಟು ನಿದ್ದೆ ಬರಲ್ಲ, ಸೊ ಹಾಗಾಗಿ ಬೆಳಗ್ಗೆ ಬೇಗ ಎಚ್ಚರ ಆಗೋಯ್ತು. ಸೊ ಆಲ್ರೆಡಿ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ವಿ, ಇನ್ನೊಂದು 1 hour ಇತ್ತು ರೀಚ್ ಆಗೋಕ್ಕೆ. ಬಟ್ ನಮ್ಮಲ್ಲೊಬ್ಬ ಕುಂಕರ್ಣ ಇದ್ದಾನಲ್ಲ, ಸೊ ಅವನಿಗೆ ಎಲ್ಲಿ ಕೂತ್ರೂ ನಿದ್ದೆ ಬರುತ್ತೆ. ಅದೊಂದು ಬ್ಯಾಂಡ್ ಇದ್ರೆ ಸಾಕು ಅವ್ರಿಗೆ. ಫೈನಲಿ ನಮ್ಮ ಸ್ಟೇಷನ್ ಬಂತು. ನಾವು ಪಂಪ ನದಿಗೆ ಬಸ್ ಕೂಡ ಹತ್ತಿದ್ವಿ. ಆ್ಯಂಡ್ ನಮ್ಮ ನಿದ್ದೆ ಪುರ್ಕ ಮತ್ತೆ ನಿದ್ದೆ ಆರಂಭಿಸ್ತಾ. ಆ್ಯಂಡ್ ಈ ರೋಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಬಿಕಾಸ್ ಇಟ್ಸ್ ಕೇರಳ. ಎವ್ರಿವೇರ್ ಯು ಸಿ ಇಸ್ ಗ್ರೀನ್. ಬಸ್ ರೂಟಲ್ಲೇ ಒಂದು ಮೆಸ್ಸಲ್ಲಿ ಬಸ್ ಕೂಡ ನಿಲ್ಲಿಸ್ತಾರೆ ಊಟಕ್ಕೆ. ಇಲ್ಲಿ ಸಿಗೋದು ನಿಮ್ಮ 3 ಐಟಮು: ದೋಸೆ, ಪರೋಟ, ಇಲ್ಲಾಂದ್ರೆ ಗಂಜಿಯನ್ನ. ಸೊ ನಾನು ಗಂಜಿಯನ್ನ ಯಾವತ್ತೂ ತಿಂದಿರಲಿಲ್ಲ, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ತಗೊಂಡೆ. ಬಟ್ ಇಟ್ ವಾಸ್ ನೈಸ್. ಆ್ಯಂಡ್ ವಿ ಹ್ಯಾಡ್ ದಿಸ್ ವ್ಯೂ ಫಾರ್ ಅವರ್ ಲಂಚ್. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಅನಾನಸ್ನ ಬೆಳೀತಾರೆ, ಅಂದರೆ ಪೈನಾಪಲ್. ಸೊ ಇಲ್ಲಿ ರೆಗ್ಯುಲರ್ ಆಗಿ ಶಬರಿಮಲೆಗೆ ಹೋಗೋರಿಗೆ ಗೊತ್ತಿರುತ್ತೆ ಇಲ್ಲಿ ಪೈನಾಪಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒನ್ ಆಫ್ ದಿ ಬೆಸ್ಟ್ ಪೈನಾಪಲ್ ನಾನು ತಿಂದಿರೋದ್ರಲ್ಲಿ. ನಾವಿಲ್ಲಿಂದ ಬಸ್ ಹತ್ತು ಮತ್ತೆ ಡೈರೆಕ್ಟ್ ಆಗಿ ಪಂಪ ನದಿಗೆ ರೀಚ್ ಆದ್ವಿ. ಸೊ ರೀಚ್ ಆಗಿ ಹಂಗೆ ಹೊಳೆಯಲ್ಲಿ ನೀರಿರಲಿಲ್ಲ, ತುಂಬ ಕಮ್ಮಿ ನೀರಿತ್ತು. ಆಸ್ ಯು ಕ್ಯಾನ್ ಸಿ, ಮಂಡಿ ತನಕನೂ ಇರಲಿಲ್ಲ ನೀರು. ಸೊ ಅಲ್ಲೇ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ನಮ್ಮ ಲಗೇಜ್ಗಳನ್ನ ಲಾಕರ್ ರೂಮಲ್ಲಿ ಇಟ್ಟು ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ವಿ. ಸೊ ನಾನು ಮಾಲೆ ಹಾಕಿಲ್ದಿರೋ ಕಾರಣ ನನಗೆ ಯಾವುದೇ ರೀತಿ ಇರ್ಮುಡಿ ಇರಲಿಲ್ಲ ಹೊತ್ಕೊಂಡು ಹೋಗೋಕ್ಕೆ. ಸೊ ಹಾಗಾಗಿ ನಾನು ನಮ್ಮ ಸ್ವಾಮಿಗಳದ್ದೇ ಯಾವುದೋ ಒಂದು ಬ್ಯಾಗ್ನ ಎತ್ಕೊಂಡು ಹತ್ತುತ್ತಾ ಇದ್ದೆ. ಇರ್ಮುಡಿ ಇಲ್ದಿರೋ ಕಾರಣ ಬೇಗ ಹತ್ಬಿಟ್ಟು ಅವ್ರಿಗೆ ಬರೋಕ್ಕೆ ವೆಯ್ಟ್ ಮಾಡ್ತಾ ಮಲ್ಕೊಂಡ್ಬಿಟ್ಟಿದ್ದೆ ಕೂಡ. ಮಂಜು ಬಂದು ಎಬ್ಸ್ತಾ ಇದ್ದೋಳು ಅಂತ. ಈ ಗ್ಯಾಪಲ್ಲಿ ನನ್ನ ಕನ್ಸು ಕೂಡ ಬಂದಿತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಆ್ಯಂಡ್ ದಟ್ ವಾಸ್ ಶಾಕಿಂಗ್. ಡೇ ಲೈಟಲ್ಲಿ ಯೂಶಲಿ ಮಲ್ಗಲ್ಲ ನಾನು. ಆ್ಯಂಡ್ ಆಲ್ಮೋಸ್ಟ್ ಟಾಪ್ ರೀಚ್ ಆದ್ವಿ. ಆ್ಯಂಡ್ ಈ ಕಡೆ ನಮಗೆ ದರ್ಶನ ಇಲ್ಲ, ಯಾಕಂದರೆ ಇಲ್ಲಿ ಇರ್ಮುಡಿ ಹಾಕಿರೋರು ಮಾತ್ರ ಮೆಟ್ಲು ಹತ್ತಬೇಕಾಗತ್ತೆ. ಸೊ ನಮಗೆಲ್ಲ ಬೇರೆ ರೂಟ್ ಇದೆ ಮಾಲೆ ಹಾಕಿಲ್ದಿರೋರಿಗೆ. ಸೊ ನಾವು ಆ ರೂಟಿಂದ ಹೋಗಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಆ್ಯಂಡ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಇಟ್ ವಾಸ್ ಡಿವೈನ್ ಎಕ್ಸ್ಪೀರಿಯನ್ಸ್ ಫಾರ್ ಶೋರ್. ಸೊ ನಾವಿವತ್ತು ಬೆಟ್ಟದ ಮೇಲೇ ಮಲ್ಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಯೂಶಲಿ ದರ್ಶನ ಆದಮೇಲೆ ಬಂದು ಕೂತು ಸ್ವಾಮಿಗಳೆಲ್ಲ ಕಾಯಿ ಹೊಡೆದು ನೋಡ್ತಾರೆ, ಅಂದರೆ ತುಪ್ಪನ ಕಲೆಕ್ಟ್ ಮಾಡ್ಕೊತಾರೆ.
ಸೊ ಅದಿಲ್ಲಿ ನಡೀತಾ ಇತ್ತು. ಆ್ಯಂಡ್ ಇದೇ ರೀತಿ ನೋಡಿ, ಇಲ್ಲಿ ಅವ್ರು ಯಾರ್ಯಾರು ಕಾಯಿ ಒತ್ತಿರ್ತಾರೋ ಅವ್ರು ಇರ್ಮುಡಿ ಬಿಚ್ಚಿ ಕಾಯಿನ ತೆಗೆದು ನೋಡ್ತಾರೆ. ಇನ್ಫ್ಯಾಕ್ಟ್ ತುಪ್ಪ ಗಟ್ಟಿಯಾಗಿದ್ರೆ ನೀವು ಅಂದ್ಕೊಂಡಿರೋದು ಆಗುತ್ತೆ ಅಂತ. ಸೊ ದಟ್ ಈಸ್ ದ ಪ್ಯೂರ್ ಬಿಲೀಫ್ ಇಲ್ಲಿ. ಸೊ ಕೊನೆಗೆ ಆ ತುಪ್ಪನೆಲ್ಲ ಕಲೆಕ್ಟ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಆ ತುಪ್ಪನ ದೇವಸ್ಥಾನದಲ್ಲಿ ಸಬ್ಮಿಟ್ ಮಾಡ್ತಾರೆ. ಸೊ ದೇವಸ್ಥಾನದಲ್ಲಿ ಆ ತುಪ್ಪನ ದೇವರ ಅಭಿಷೇಕಕ್ಕೆ ಬಳಸ್ತಾರೆ. ಆಲ್ರೆಡಿ ಅಭಿಷೇಕ ಆಗಿರೋ ತುಪ್ಪನ ನಮಗೆ ಕೊಡ್ತಾರೆ ಇನ್ ಎಕ್ಸ್ಚೇಂಜ್ ಆಗಿ. ಸೊ ಆ ತುಪ್ಪನ ನಾವುಗಳು ಡಬ್ಬಕ್ಕೆ ಹಾಕೊಂಡೋಗಿ ಮನೆಗೆ ಹೋಗಿ ಅದರಿಂದ ಸ್ವೀಟ್ ಮಾಡಿ ತಿನ್ನಬೇಕು ಅನ್ನೋದು ವಾಡಿಕೆ. ಅಲ್ಲಿವರೆಗೂ ಯು ಶುಡ್ ಬಿ ಸ್ಟ್ರಿಕ್ಟ್ ವಿತ್ ಯೋರ್ ಮಾಲೆ. ಸೊ ನಾವು ಬಂದು ಒಂದು 20-25 ಪೀಪಲ್ ಅಷ್ಟು ಹೋಗಿದ್ವಿ. ಈ ರಿಚುವಲ್ನ ಎಲ್ಲರ ಕಾಯಿ ಹೊಡೆದು ನೋಡೋದು ಟೈಮ್ ಆಗ್ತಿತ್ತು. ಆ್ಯಂಡ್ ನಾವು ಬಂದಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಪಡಿಪೂಜೆ ಮಿಸ್ ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿತ್ತು. ಸೊ ಹಾಗಾಗಿ ಪಡಿಪೂಜೆ ಕಡೆ ಹೊರಟ್ವಿ. ಆ್ಯಂಡ್ ದಿಸ್ ಈಸ್ ದಿ ಪಡಿಪೂಜೆ. ಸೊ ಎಲ್ಲ ಮೆಟ್ಟಿಲುಗಳಿಗೆ ತನ್ನದೇ ಆದ ಒಂದು ವಿಶಿಷ್ಟ ಪೂಜೆಯನ್ನು ಮಾಡಲಾಗುತ್ತೆ. ಪಡಿಪೂಜೆನ ನೋಡೋದಕ್ಕೆ ಜನ ಸಾಗರನೇ ಇತ್ತು. ಸೊ ನಾವು ಎಷ್ಟಾಗತ್ತೆ ಅಷ್ಟು ನೋಡಿಕೊಂಡು ನಾವು ಊಟದ ಕಡೆಗೆ ಬಂದ್ವಿ. ದೇವಸ್ಥಾನದಲ್ಲೇ ಪ್ರಸಾದ ಕೂಡ ತಿಂದ್ವಿ. ಆ್ಯಂಡ್ ಇವತ್ತು ಇಲ್ಲೇ ಹಾಲ್ಟ್ ಆಗೋ ಪ್ಲಾನ್. ಇಲ್ಲಿ ನಿಮಗೆ ರೂಮ್ ಅಂತ ಎಲ್ಲೇನು ಸಿಗಲ್ಲ. ಸೊ ದೇವಸ್ಥಾನದ ಹೊರಗಡೆನೇ ಎಲ್ಲರೂ ಮಲ್ತಾರೆ. ಸೊ ನಾವು ಹಾಗೇನೆ ಚಾಪೆ ಹಾರಿಸ್ಕೊಂಡು ಮಲಗಿದ್ವಿ. ಇದು ನನಗೆ ಒಂಥರ ಫ್ರೆಶ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಈ ರೀತಿ ಎಲ್ಲ ಮಲಗಿಲ್ಲ. ಸೊ ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ಪ್ರಾಬಬ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಧರ್ಮಸ್ಥಳದಲ್ಲಿ ರೂಮ್ ಸಿಗದಿರೋ ಕಾರಣಕ್ಕೆ ಹೊರಗಡೆ ಚಾಪೆ ಹಾರಿಸ್ಕೊಂಡು ಮಲಗಿದ್ವಿ. ಸೊ ಇಟ್ ವಾಸ್ ಎ ಮೆಮೊರಿ ಇಸ್ ಕಮಿಂಗ್ ಬ್ಯಾಕ್. ಆ್ಯಂಡ್ ಇಲ್ಲಿ ವಿಶಿಷ್ಟ ಏನು ಅಂತಂದರೆ 9:58ಗೆ ಕರೆಕ್ಟಾಗಿ ಸಾಂಗ್ ಹಾಕ್ತಾರೆ. ಆ ಸಾಂಗ್ ಮುಗಿಯೋ ತನಕ ಯಾರೂ ಮಲಗೋ ಹಾಗಿಲ್ಲ. ಸೊ ಈ ಸಾಂಗ್ ಹಾಕಿ ಸ್ವಾಮಿಗಳನ್ನ ಮಲಗಿಸಿದ ಮೇಲೇ ನಾವೆಲ್ಲರೂ ಮಲಗಬೇಕು ಅನ್ನೋದು ವಾಡಿಕೆ. ಸೊ ಹಾಗಾಗಿ ಎಲ್ಲರೂ 10 ಗಂಟೆ ತನಕ ಎಚ್ಚರ ಇರ್ತಾರೆ. ಆ್ಯಂಡ್ ಅವರು ಕೂಡ ಲೌಡಾಗಿ ಸ್ಪೀಕರ್ ಹಾಕಿ ಸಾಂಗ್ಸ್ಗಳು ಹಾಕ್ತಾ ಇರ್ತಾರೆ, ಯಾರು ಮಲಗಬಾರ್ದು ಅಂತ. ಎಷ್ಟೋ ವರ್ಷಗಳಾದ್ಮೇಲೆ ಅಂದಿ ನೋಡ್ದೆ ಕಣ್ರಿ. ನಮ್ಮ ಸಿಟಿ ಕಡೆ ಅಂತೂ ಕಾಣಿಸೋದೇ ಇಲ್ಲ. ಸಿಟಿಯವ್ರಿಗಂತೂ ಇದೆಲ್ಲ ನೋಡೇ ಎಷ್ಟೋ ವರ್ಷ ಆಗುತ್ತೆ. ಯಾವಾಗಲೂ ಎಲ್ಲೋ ಬೇರೆ ಕಡೆ ಹೋದಾಗ ನೋಡೋಕೆ ಸಿಗುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ನಂಗೆ ನನ್ನ ಫ್ರೆಂಡ್ ರಂಜಿತಾನೇ ಜ್ಞಾಪಕ ಬಂದಿದ್ದು. ನಿದ್ದೆ ಪುರ್ಕ ಇಸ್ ಅಗೇನ್ ಬ್ಯಾಕ್ ಟು ಸ್ಲೀಪ್. ಅಲ್ಲೇ ಮೆಟ್ಲಿರೋದು ಶಬರಿಮಲೆದು 12 ಮೆಟ್ಲು ಇದೆಯಲ್ಲ, ಅಲ್ಲೇ ದೇವಸ್ಥಾನದ ಹೊರಗೇನೆ ಮಲಗಿದ್ದೀವಿ. ಇವನು ಊರಿಗೆ ಮುಂಚೆ ಆ್ಯಂಡ್ ಫೈನಲಿ ಬೆಟ್ಟ ಕೂಡ ಇಳಿದು ಬಿಟ್ವಿ. ಆ್ಯಂಡ್ ನಮ್ಮ ದರ್ಶನ ಈ ಸರಿ ತುಂಬ ಚೆನ್ನಾಗಾಯಿತು. ಆ್ಯಂಡ್ 7-7:30 ನಾವು ಆಲ್ರೆಡಿ ಕೆಳಗಿದ್ವಿ. ಆ್ಯಂಡ್ ಮತ್ತೆ ಪಂಪಾ ನದಿ ಕಡೆಗೆ ನಮ್ಮ ಓಟ. ಸೊ ಇಲ್ಲಿ ಬಂದು ಫ್ರೆಶ್ ಅಪ್ ಆದ್ವಿ ಎಲ್ಲರೂ. ಸೊ ದಿನನಿತ್ಯ ಕಾರ್ಯಾಚರಣೆಗಳನ್ನ ಮುಗಿಸ್ತಾ ಆ್ಯಂಡ್ ದರ್ಶನ ಚೆನ್ನಾಗಾಯಿತು ಅಂತ ನನಗಷ್ಟೇ ನಾನು ಹೇಳ್ಕೊತ ಈ ಪಂಪಾ ನದಿಗೆ ಬಾ ಹೇಳಿ ನಾವು ಹೊರಟ್ವಿ ರೈಲ್ವೆ ಸ್ಟೇಷನ್ ಕಡೆಗೆ. ಸೊ ಬಸ್ ಹತ್ತಿ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಕಡೆಗೆ. ಆ್ಯಂಡ್ ಇಲ್ಲಿನ ಸ್ಟೇಷನ್ಗಳು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಟ್ ವಿಲ್ ಟೇಕ್ ಯು ಬ್ಯಾಕ್ ಟು ಲೈಕ್ 1990s or 80s. ಈಗಿನ ನಮ್ಮ ನಿಲ್ದಾಣ ಚೆಂಗನೂರು ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ಗೆ 2 hours ಅರ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ಶಾಪಿಂಗು ಊಟ ಎಲ್ಲ ಬೇಗ ಮುಗಿಸ್ಕೋಬೇಕಾಗಿತ್ತು. ಸೊ ಲಗೇಜ್ನೆಲ್ಲ ಒಂದು ಕಡೆ ಇಟ್ಟು ನಾವು ಹೊರಟ್ವಿ ಶಾಪಿಂಗಿಗೆ ಆ್ಯಂಡ್ ಲಂಚ್ ಮಾಡೋದಕ್ಕೆ. ನಾವು ಬಂದಿರೋದು ಪೀಕ್ ಸಮ್ಮರ್ ಆಗಿರೋದ್ರಿಂದ ಬಿಸಿಲಂತೂ ತುಂಬಾನೇ ಜೋರಾಗಿತ್ತು. ಸ್ವಾಮಿ ಕಾರು ಬನ್ನಿ ಅಲ್ಲಪ್ಪ ಸ್ವಾಮಿ ಅಲ್ಲಪ್ಪ ಸ್ವಾಮಿ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಅಲ್ಲೇ ನಿಯರ್ ಬೈ ಇರೋ ಹೋಟೆಲಲ್ಲಿ ಫುಲ್ ಮೀಲ್ಸ್ ಊಟ ಕೂಡ ಆಯಿತು. ಸೋಡಾ ಉಂಟು. ಬಾವ ಸ್ವಾಮಿ ತೋಮ್ ವೆಂಕಣ್ಣಕ್ಕ ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದು ನಾನು ಇದರಲ್ಲಿ. ಇಫ್ ಯು ಕಮ್ ಟು ಕೇರಳ ನಾಟ್ ಬೈಯಿಂಗ್ ಬನಾನಾ ಚಿಪ್ಸ್ ಯು ಆರ್ ನಾಟ್ ಎ ಟೂರಿಸ್ಟ್. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ಏನ್ ಹೇಳ ಮಚ್ಚ ಮನ್ಸು ಮಾಡಿ ಹೇಳು. ಹೊಡ್ಬಿಟ್ಟಿರೋ ಗ್ಲಾಸು. ಸೊ ಅಂತೂ ಇಂತೂ ಶಾಪಿಂಗು ಮುಗೀತು, ಊಟನೂ ಮುಗೀತು, ಒಂದು ರೌಂಡ್ ಸೋಡಾನು ಮುಗೀತು. ಸೊ ಇಲ್ಲಿಂದ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ತೋದೊಂದೇ ಬಾಕಿ. 1 2 3 ಸ್ವಾಮಿ ಶರಣಂ. ತೋಮ್ ಕಾಲು ಬರ್ನು ತೋಮ್ ಯಾಕಪ್ಪ ನಿಧಾನಕ್ಕೆ ಹೋಗೋ, ಕಾಲ್ ಬರ್ನಿ ಸ್ವಾಮಿ ಎಲ್ಲರಿಗೂ. ಎಸ್ ಆಬ್ವಿಯಸ್ಲಿ. ಸೊ ಅಂತೂ ಇಂತೂ ಈ ಬಿಸಿಲಲ್ಲಿ ಸ್ಟೇಷನ್ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಮಂಜು ಅವ್ರು ಗೈಡ್ ಮಾಡ್ತಾ ಇದ್ರು ಎಲ್ಲೆಲ್ಲಿ ಯಾರ್ಯಾರಿಗೆ ಸೀಟು ಅಂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಫೈನಲಿ 2 ಅವರ್ ಆದಮೇಲೆ ಟ್ರೈನ್ ಬಂತು. ಇದೇ ಖುಷಿ ಎಲ್ಲರೂ ಬೋರ್ಡ್ ಆಗಿ ಲಗೇಜ್ ಎಲ್ಲ ಇಟ್ಟು ನಾವು ಸೆಟಲ್ ಆಗಿ ಸ್ವಲ್ಪ ಹರಟೆ ಹೊಡೆಯೋಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಒಂದು 30 ಮಿನಿಟ್ಸ್ ಸ್ಟಾಪ್ ಕೊಟ್ಟಿದ್ದ, ಬಿಕಾಸ್ ಬೇರೆ ಟ್ರೈನ್ ಪಾಸ್ ಆಗ್ತಿತ್ತು. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದ್ರಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆ್ಯಂಡ್ ರಾತ್ರಿ ಊಟನ ನಾವು ಟ್ರೈನ್ಗೆ ಡೆಲಿವರಿ ತೊಗೊತಿದ್ವಿ. ಸೊ ಸ್ವಿಗ್ಗಿಲಿ ಟ್ರೈ ಮಾಡ್ತಿದ್ವಿ ಆರ್ಡರ್ ಮಾಡೋಕ್ಕೆ. ಆ್ಯಂಡ್ ಫೈನಲಿ ಆರ್ಡರ್ ಪ್ಲೇಸ್ ಆಯಿತು. ಲ್ಯಾಟ್ರಿ. ಆ್ಯಂಡ್ ಇನ್ ಲೆಸ್ ದೆನ್ ಅನ್ ಅವರ್ ಊಟ ಕೂಡ ಬಂತು. ಹೀಗೆ ಎಲ್ಲ ಊಟ ಮಾಡಿ ಮಲಗಿ ಬೆಳಿಗ್ಗೆ ಎದ್ದೋಳಷ್ಟರಲ್ಲಿ ನಾವು ಆಲ್ರೆಡಿ ಬ್ಯಾಂಗ್ಳೂರಲ್ಲಿದ್ವಿ. ಸೊ ಸ್ಟೇಷನ್ ರೀಚ್ ಆಗಿ ಇದಾಗಿತ್ತು ನನ್ನ ಶಬರಿಮಲೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಟ್ ವಾಸ್ ರಿಯಲಿ ಎ ಡಿವೈನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಹ್ಯಾಡ್ ಎ ಲಾಟ್ ಆಫ್ ಫನ್. ಓಕೆ, ಮತ್ತೆ ಸಿಗ್ತೀನಿ ಇದೇ ರೀತಿಯ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. Yes, do subscribe to my channel if you haven't subscribed it yet. Thank you, bye.